ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಿಥುನ್. ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಕನಕಪುರ ರೋಡಲ್ಲಿ ಸೈನರ್ಜಿ SD ಶೋರೂಮ್ ಮುಂದೆ ಇದ್ದೀನಿ. ಸೊ ನೀವು ನೋಡೋಂಗಿದ್ರೆ ದಿಸ್ ಇಸ್ ಜಾವಾ. ಸೊ ಜಾವಲ್ಲಿ ಏನು ಬೈಕ್ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ, ಇವಾಗ ನೀವು ನೋಡ್ತಿರ್ಬೋದು SD ಅಡ್ವೆಂಚರ್. ಸೊ 2 days ಬ್ಯಾಕೆ ನಾನು ಬಂದು ಅಡ್ವೆಂಚರ್ 390ನ ಟೆಸ್ಟ್ ಡ್ರೈವ್ ಮಾಡಿದ್ದೆ. ಸೊ ಅಡ್ವೆಂಚರ್ 390 ಈಸ್ ದ ಕಿಂಗ್ ಆಫ್ ದ ಸೆಗ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಆ ಪ್ರೈಸ್ ಪಾಯಿಂಟಲ್ಲಿ ಅಡ್ವೆಂಚರ್ ಬೈಕ್ ಯಾವುದೂ ಇಲ್ಲ. ಸೊ ಆ ಬೈಕಿಗೆ ಕಾಂಪಿಟೇಷನ್ ಕೊಡೋ ಬೈಕ್ ನೋಡೋಣ ಅಂದರೆ ದಿಸ್ ಇಸ್ SD ಅಡ್ವೆಂಚರ್ ಬೈಕ್. ಸೊ ಈ ಬೈಕಲ್ಲಿ ನಿಮ್ಗೆ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ ಅಂದರೆ ಇಲ್ಲಿ ನೋಡ್ಬೋದು. 334cc 30 km/ಲೀಟ್ರನ್ನ ಕ್ಲೈಮ್ ಮಾಡ್ತಿದ್ದಾರೆ. ಐ ಥಿಂಕ್ ಇದು ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ. ಆ್ಯಂಡ್ ನಿಮಗೆ 187 kg ಟೋಟಲ್ ವೆಯ್ಟ್ ಇದೆ. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ ನಿಮಗೆ 15 ಲೀಟರ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಒಳ್ಳೆ ಫ್ಯೂಯಲ್ ರೇಂಜ್ ಅಂತ ಹೇಳ್ಬೋದು. 15 ಲೀಟರ್ಸ್ನ ನೀವು 30 km ತೊಗೊಂಡ್ರೆ ಈಸಿಯಾಗಿ ನಿಮಗೆ 500 km ಮೈಲೇಜ್ನ ಕ್ರಾಸ್ ಮಾಡುತ್ತೆ ಒಂದು ಫುಲ್ ಟ್ಯಾಂಕಲ್ಲಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋಂಗಿದ್ರೆ 815 mm ಸೀಟ್ ಹೈಟ್ ಕೊಟ್ಟಿದ್ದಾರೆ, ವಿಚ್ ಈಸ್ ಗ್ರೇಟ್. ಸೊ ನಾನಿವಾಗ 5'11" ಇದ್ದೀನಿ. ಸೊ ಆ್ಯಬ್ಸಲ್ಯೂಟ್ಲಿ ಎರಡೂ ಕಡೆ ನನಗೆ ಫ್ಲ್ಯಾಟ್ ಫುಟ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡೋಂಗಿದ್ರೆ ನಿಮಗೆ ಪ್ಲೇಸ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕಂಫರ್ಟ್ ಎಲ್ಲ ಹೆಂಗಿದೆ ಮತ್ತು ರೈಡಿಂಗ್ ಮಾಡೋಕ್ಕೆ ಏನಿದೆ ಅಂತ ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ. ಆ್ಯಂಡ್ ನಿಮಗೆ ಇನ್ನೂ ಸ್ಪೆಸಿಫಿಕೇಷನ್ಸ್ ಏನು ಅಂದರೆ, ಈ ಗಾಡಿ ಪ್ರೈಸ್ ಬಂದು 2,73,000 ಆನ್ ರೋಡ್ ಬ್ಯಾಂಗ್ಳೂರ್ ಇದೆ. ಸೊ ನೀವು ಇನ್ನೊಂದು ಸ್ವಲ್ಪ ಆಸೆಸರೀಸ್ ಏನಾದರೂ ತೊಗೋತೀರ ಅಂದರೆ ರೌಂಡ್ ಮಾಡ್ಬೋದು ಅಂದರೆ 2,80,000ಗೆ ಈ ಪ್ರೈಸಿಗೆ ನಿಮಗೆ ಈ ಗಾಡಿ ಸಿಗುತ್ತೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಫಾರ್ ಅಡ್ವೆಂಚರ್ 390ಗೆ ಕಂಪೇರ್ ಮಾಡಿದ್ರೆ ಏನು ಬೈಕ್ ಸಿಗುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟ್ ಹಾಫ್ ಪ್ರೈಸ್ಗೆ ಈ ಗಾಡಿ ಬಂದುಬಿಡುತ್ತೆ. ಸೊ ಅದು 4,70,000 ಪ್ರೈಸಿಂಗಲ್ಲಿದೆ. ಆ್ಯಂಡ್ ಈ ಬೈಕ್ ನಿಮಗೆ 2,80,000 ಪ್ರೈಸಿಂಗಲ್ಲಿದೆ. ಚಾಯ್ಸ್ ಈಸ್ ಯೋರ್ಸ್. ಆ್ಯಂಡ್ ಈ ಬೈಕ್ನ ಓಡಿಸಿ ಹೆಂಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ ಇನ್ ಕನ್ನಡ. ದಿಸ್ ಈಸ್ ಯುವರ್ MN ರೆವ್ಸ್. ಸೊ ಗಾಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸ್ಪೀಡೋಮೀಟರ್ ನೋಡೋಂಗಿದ್ರೆ ನ್ಯೂಟ್ರಲ್ ಇದೆ. ಇಲ್ಲಿ ನಿಮಗೆ ಬ್ಯಾಟ್ರಿ ಇಂಡಿಕೇಟರು, ಫ್ಯೂಯಲು, ಇಂಜನ್ ಚೆಕ್ ಲೈಟು, ಇಂಜನ್ ಟೆಂಪ್ರೇಚರು ಮತ್ತು ಇಂಡಿಕೇಟರ್ ಲೈಟ್ಸು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಟೈಮ್ ತೋರಿಸುತ್ತೆ, ಗೇರ್ ಇಂಡಿಕೇಟರ್ ಇದೆ, ಮತ್ತು RPM ಇದೆ, ಮತ್ತು ಸ್ಪೀಡೋಮೀಟರ್ ಇದೆ, ಟ್ರಿಪ್ A ಆ್ಯಂಡ್ ಟ್ರಿಪ್ B. ಸೊ ಇದನ್ನೆಲ್ಲ ಸೆಟ್ ಮಾಡೋದು ಹೆಂಗೆ ಅಂದರೆ, ಇದರಲ್ಲಿ ನನಗೆ ಗೊತ್ತಿ ನಿಮಗೆ ಫೋನ್ ಕೂಡ ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನನಗೆ ಅಷ್ಟು ನಾವು ಏನು ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅಂದರೆ ಹೌ ಇಸ್ ದ ಬೈಕ್ ಟು ಡ್ರೈವ್. ಸೊ ನಿಮಗೆ ಆಲ್ LED ಸೆಟಪ್ ಕೊಟ್ಟಿದ್ದಾರೆ ಈ ಬೈಕಲ್ಲಿ. ಸೊ ಈ ಬೈಕ್ ಬಂದು ಐ ಥಿಂಕ್ ಈ ಬೈಕ್ ನಿಮಗೆ ಹಿಮಾಲಯನ್ 411 ಇತ್ತಲ್ಲ, ಆ ಬೈಕ್ ಜೊತೆ ನಿಮಗೆ ಕಾಂಪಿಟೇಷನ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲ್. ಸೊ ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ಕಂಫರ್ಟ್ ಮಾತ್ರ ಸೂಪರಾಗಿದೆ. ಸೀಟ್ ಇನ್ನೊಂದು ಸ್ವಲ್ಪ ಸಾಫ್ಟ್ ಇರ್ಬೋದು ಅಂತ ಫೀಲ್ ಆಗ್ತಿದೆ, ಬಟ್ ಇಟ್ ಈಸ್ ಓಕೆ. ಅಷ್ಟೇನು ತುಂಬ ಚೆನ್ನಾಗಿಲ್ಲದೆ ಇರೋ ಥರ ಏನಿಲ್ಲ. ತುಂಬ ಸೀಟ್ ಬಂದು ಚೆನ್ನಾಗಿದೆ. ಆ್ಯಂಡ್ ಸ್ಪೀಡ್ ಕಾಣಿಸ್ತಿಲ್ಲ, ಬಿಕಾಸ್ ಸ್ಪೀಡೋಮೀಟರ್ ಕೇಬಲ್ ಬಂದು ಡಿಸ್ಕನೆಕ್ಟ್ ಮಾಡಿರ್ತಾರೆ ಶೋರೂಮ್ ಅವರು. ಆ್ಯಂಡ್ ಬನ್ನಿ ಟೆಸ್ಟ್ ಡ್ರೈವ್ ಮಾಡೋಣ. ಸೊ ಟರ್ನಿಂಗ್ ರೇಡಿಯಸ್ ಹೆಂಗಿದೆ, ಬ್ರೇಕ್ ಬಂದು ಬ್ಯಾಕ್ ತುಂಬ ಸೆನ್ಸಿಟಿವ್ ಇದೆ. ಆ್ಯಂಡ್ ನಿಮಗೆ ಕ್ಲಚ್ ನೋಡೋಂಗಿದ್ರೆ ತುಂಬ ಸ್ಮೂತಾಗಿದೆ. ವಾವ್, ಏನಿದೆ 6,000 RPM ಅಷ್ಟೇನಾ ಹೋಗೋದು? ಏನೋ ಡೌಟ್ ಹೊಡಿತಿದೆ ಗಾಡಿ. ಪೆಟ್ರೋಲ್ ಇಲ್ಲ ಗಾಡಿ. ಸೊ ಗಾಡೀಲಿ ಪೆಟ್ರೋಲ್ ಇಲ್ಲ, ನೋ ಪ್ರಾಬ್ಲಮ್. ಬನ್ನಿ ಗಾಡೀಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡೋಣ. ಸೊ ಲೆಟ್ಸ್ ಪುಷ್ ಇಟ್. ಅಡ್ವೆಂಚರ್ ಗಾಡಿ ನಮ್ಮ ಹತ್ರ ಅಡ್ವೆಂಚರ್ ಮಾಡಿಸ್ತಿದೆ. ಸೊ ಪೆಟ್ರೋಲ್ ಬಂಕ್ ಹತ್ರ ಇರೋದ್ರಿಂದ ನೋ ಪ್ರಾಬ್ಲಮ್. ಆ್ಯಂಡ್ ನಿಮಗೆ ವಿಂಡ್ಶೀಲ್ಡು ಚಿಕ್ಕದಾಗಿ ಒಂದು ಬರುತ್ತೆ, ಬಟ್ ಇವರು ಈ ಗಾಡೀಲಿ ಇನ್ಕ್ಲೂಡ್ ಮಾಡಿಲ್ಲ. ನೀವು ನೋಡೋಂಗಿದ್ರೆ ಬ್ರೇಕ್ ಲಿವರು, ನಿಮಗೆ ಬ್ರೇಕ್ ಫೀಡ್ಬ್ಯಾಕ್ ಬಂದು ತುಂಬ ಚೆನ್ನಾಗಿದೆ. ಸೊ ಅದೊಂಥರ ಅಡ್ವಾಂಟೇಜ್ ನಿಮಗೆ ಕಂಪೇರ್ ಟು ಹಿಮಾಲಯನ್. ಸೊ ನಾನು ಏನಕ್ಕೆ ಇದನ್ನು ಅಡ್ವೆಂಚರ್ 390 ಕಂಪೇರ್ ಮಾಡ್ತಿಲ್ಲ ಅಂದರೆ, ಅಡ್ವೆಂಚರ್ 390 ಎಲ್ಲ ಇದಕ್ಕಿಂತ ಜಾಸ್ತಿ ಪವರ್ ಆಗಿರಲಿ, ಪ್ರೈಸ್ ಆಗಿರಲಿ, ಅದರಲ್ಲಿ ಕೂಡ ಪ್ರೀಮಿಯಂ ಕ್ವಾಲಿಟಿ ಆಗಿರಲಿ. ಸೊ ರಿಯಲ್ ಲೈಫ್ ಅಡ್ವೆಂಚರ್ ಅಂದರೆ ಹಿಂಗೆ ಇರುತ್ತೆ ಅನಿಸುತ್ತೆ. ಸೊ ಇದು ನಿಮಗೆ ಟೋಟಲಾಗಿ ಕೈಗೆ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಅಡ್ವೆಂಚರ್ ಬೇಕಲ್ಲ, ಅಡ್ವೆಂಚರ್ ಇವಾಗ ಒಂದು ಸ್ವಲ್ಪ ಆಯಿತು. ಇವಾಗ ಒಳ್ಳೆ ಆಫ್ ರೋಡ್ ಇದ್ದಿದ್ರೆ ಚೆನ್ನಾಗಿರೋದು. ಏನಕ್ಕೆ ಗಾಡಿ ಆಫ್ ಆಗ್ತಿದೆ?
ಇಲ್ಲೊಂದು ಸ್ಪೀಡ್ ಬ್ರೇಕರ್ ಇದೆ. ಸೊ ನೋಡಿರ್ತೀರಲ್ವಾ, ಸೊ ಸ್ಪೀಡ್ ಬ್ರೇಕರ್ ಎಲ್ಲ ಪೀಸ್ ಆಫ್ ಕೇಕ್ ಈ ಗಾಡಿಗೆ. ಸಸ್ಪೆನ್ಷನ್ ಬಂದು ತುಂಬ ಚೆನ್ನಾಗಿದೆ ಆ್ಯಂಡ್ ಹ್ಯಾಂಡ್ಲಿಂಗ್ ಇಸ್ ಮಚ್ ಬೆಟರ್ ದ್ಯಾನ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಸೊ ಮತ್ತೆ ಅಲ್ಲಿ ನಿಂತ್ಕೊಳ್ಳೋಣ. ಸೊ 6000 RPM ಅಲ್ಲಿ ಇದೊಂದು ಸ್ವಲ್ಪ ಫ್ಲ್ಯಾಟ್ ಇದೆ ಗಾಡಿ ಅನಿಸುತ್ತೆ ನನಗಿದು. ಸೌಂಡ್ ಹೆಂಗಿದೆ ಅಂದರೆ ಐ ಫೀಲ್ ಲೈಕ್ ಇದು ಯಾಕೋ ಸ್ಪ್ಲೆಂಡರ್ ಸೌಂಡ್ ಬರುತ್ತೆ. ನೋಡಿದ್ರಾ, ಆ ಪವರ್ ಬಂದು 6000 ಫ್ಲ್ಯಾಟ್ ಇದೆ. ಮೋಡ್ ಚೇಂಜ್ ಮಾಡಿಬಿಟ್ಟೆ ಓಡಿಸ್ಬೇಕು, ಯಾಕಂದರೆ ಈ ಮೋಡಲ್ಲಿ ತುಂಬ ಕಚ್ಚಡವಾಗಿದೆ ಗಾಡಿ. ಹೆಂಗೆ ಚೇಂಜ್ ಮಾಡೋದು ಗುಡು ಮೋಡ್ಸು? ಟಚ್ ಬಟನ್ ಇಲ್ಲ, ಏನಿಲ್ಲ. ಇದು ಏನು ಅಮ್ಕಿದ್ರೆ ಏನು ಚೇಂಜ್ ಆಯ್ತಿಲ್ಲ ಇದು. ಟ್ರಿಪ್ ಎ ಅಂತೆ, ಟ್ರಿಪ್ ಬಿ ಮತ್ತು DT ಅಂತೆ, B25 ಇದೆ. ಬಿ ಅಂದರೆ ಏನಂತ ಗೊತ್ತಿಲ್ಲ. ಮತ್ತು ಓಡೋ 1.8 ಅಂತ ತೋರಿಸ್ತಿದೆ. ನೋಡೋಣ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಬಟ್ ಇದು ಯಾಕೋ ಏನೂ ಚೇಂಜ್ ಆಗ್ತಿಲ್ಲ. ಇಂಡಿಕೇಟರ್ ಅಟ್ಲೀಸ್ಟ್ ವರ್ಕ್ ಆಗ್ತಿದೆಯಾ? ಇಂಡಿಕೇಟರ್ ವರ್ಕ್ ಆಗ್ತಿದೆ. ಕ್ಲಚ್ ನಿಮಗೆ ಲೈಟ್ ವೇಟ್ ಇದೆ. ಇಲ್ಲಿ ನೋಡಿದ್ರೆ ನಿಮಗೆ ಫೋನ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. USB-C ಟೈಪ್ ಇದೆ ಮತ್ತು ನಾರ್ಮಲ್ USB ಚಾರ್ಜರ್ ಕೂಡ ಇದೆ. ಆ್ಯಂಡ್ ಇದನ್ನು ನೋಡಿದ್ರೆ ತುಂಬ ಆಫ್ಟರ್ ಮಾರ್ಕೆಟ್ ಥರ ಕಾಣಿಸುತ್ತೆ. ಏನಕ್ಕೆ ಎಲ್ಲ ಗಾಡಿಯೆಲ್ಲ ಡಿಸೈನ್ ಮಾಡಿದ್ಮೇಲೆ ಎಲ್ಲಿಡಬೇಕು ಅಂತ ಗೊತ್ತಾಗದೆ ತೊಗೊಬಂದು ಇಲ್ಲಿಕ್ಕಿದ್ದಾರೆ. ಆ್ಯಂಡ್ ನಿಮಗೆ ಇದೆಲ್ಲ ನೋಡಿದ್ರೆ ನಿಮಗೆ ರಗಡ ಕಾಣಿಸುತ್ತೆ. ಸೊ ಇದು ಏನು ಫಿನಿಷಿಂಗ್ ಎಲ್ಲ ಕೊಟ್ಟಿದ್ದಾರೋ, ಸೊ ಫಿನಿಷಿಂಗ್ ಕ್ವಾಲಿಟಿ ಎಲ್ಲ ಬಂದರೆ ಕ್ವಾಲಿಟಿ ಬಂದು ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು. ಏನಕ್ಕೆ ಪ್ಯಾನಲ್ ಗ್ಯಾಪ್ಸ್ ಇಲ್ಲಿ ನೋಡಿ ಜಾಸ್ತಿ ಇದೆ, ಜಾಸ್ತಿ ಕಮ್ಮಿ ಇದೆ. ಆ್ಯಂಡ್ ನಿಮ್ಗೆ ಓವರಾಲ್ ಮೆಟಲ್ ಕ್ವಾಲಿಟಿ ನೋಡಿದ್ರೆ ಕೂಡ ಮೆಟಲ್ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಮಾಡ್ಕೋಬೋದಿತ್ತು. ಆ್ಯಂಡ್ ನಿಮಗೆ ವೆಲ್ಡಿಂಗ್, ಚಾಸಿ ವೆಲ್ಡಿಂಗು ಅದೆಲ್ಲ ತುಂಬ ಎಕ್ಸ್ಪೋಸ್ಡ್ ಆಗಿದೆ ಗಾಡೀಲಿ. ಮತ್ತು ಬಟ್ ಇಂಜನ್ ವೈಸ್ ಮಾತ್ರ ಇಂಜನ್ ನನಗೆ ತುಂಬ ಇಷ್ಟ ಆಯಿತು ಗಾಡೀಲಿ. ಸೊ ಇಂಜನ್ ವೈಸ್ ಸಖತ್ತಾಗಿದೆ ಗಾಡಿ. ಆ್ಯಂಡ್ ಕ್ಲಚ್ ಕೂಡ ಅಷ್ಟೇ ತುಂಬ ಲೈಟಾಗಿದೆ ನಿಮಗೆ. ಹ್ಯಾಂಡ್ಲಿಂಗ್ ಬಂದು ಬಟ್ ನನಗೆ ಸೌಂಡ್ ಚೆನ್ನಾಗಿದೆ. ಬಟ್ ಏನಂದರೆ ಸ್ಪ್ಲೆಂಡರ್ ಬಂದಂಗೆ ಬರ್ತಿದೆ. ಈಗ ನಿಮಗೆ ನನಗೆ ಗೊತ್ತಿದ್ದು ಕ್ರೂಸಿಂಗಲ್ಲಿ ಮಾಡಿಸಿದ ಗಾಡಿ ಅಂತ ನಾನು ಫೀಲ್ ಆಗ್ತಿದ್ದೀನಿ. ಏನಕ್ಕಂದರೆ ಕ್ರೂಸ್ ಮಾಡೋಕ್ಕೆ ಈ ಗಾಡಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪವರ್ ಕೂಡ ಅಷ್ಟೇ, ಸಡನ್ ಪವರ್ ನಿಮಗೆ ಎಡಿವಿದ್ರೆ 90 ಇಲ್ಲ ಹಿಮಾಲಯನ್ 450 ಥರ ಆ್ಯಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಪರ್ರ ಅಂತ ಹೋಗೋದು, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಈ ಗಾಡೀಲಿಲ್ಲ. ನಿಮಗೆ ತುಂಬ ಪವರ್ ಡೆಲಿವರಿ ಬಂದು ತುಂಬ ಲೀನಿಯರ್ ಆಗಿದೆ. ಸೊ ಅದು RPMs ಪ್ರಾಬ್ಲಮ್ ಇದೆಯಾ, ಇಲ್ಲ ಗಾಡೀಲಿ ಪ್ರಾಬ್ಲಮ್ ಇದೆಯಾ, ಇಲ್ಲ ಅಂದರೆ ಮೋಡ್ ಚೇಂಜ್ ಆಗದೆ ಇರೋದು ಪ್ರಾಬ್ಲಮ್ಮಾ? SD ಅಡ್ವೆಂಚರ್ ಓನರ್ಸ್ ಡೂ ಕಮೆಂಟ್. ಅಂಡು ನಿಮಗೆ ಲೋ ಆ್ಯಂಡ್ ಟಾರ್ಕ್ ಇದೆಯಲ್ಲ, ಅದು ಚೆನ್ನಾಗಿದೆ. ನಿಮಗೆ ನಿಂತ್ಕೊಂಡು ಓಡ್ಸೋಕ್ಕೆ ADV ಬೈಕ್ಕಿಂತ ಸೂಪರ್ ಆಗಿದೆ. ಸನ್ಸೆಟ್ ರೈಡ್ ಪೇಸ್ ನೋಡಿ, ವಾಬಲ್ ಗೊತ್ತಾಗುತ್ತೆ ನಿಮಗೆ. 5th ಗೇರ್ ಟಾಪ್ ಆಯಿತು. ಸೊ ಥ್ರಾಟಲ್ ಕ್ಯಾಲಿಬ್ರೇಷನ್ ಬಂದು ತುಂಬ ಚೆನ್ನಾಗಿದೆ. ಸೊ ವಾಬಲ್ ನೋಡ್ಬೋದು ನೀವು, ವಾಬಲ್ ಆಗ್ತಿದೆ ಗಾಡಿ ಲೈಟಾಗಿ. ಸೊ 140 ಮೇಲಿದೆ ಗಾಡಿ. ಆ್ಯಂಡ್ 140 ಬಂದು ನಿಮಗೆ ಈಸಿಯಾಗಿ ಹೋಗ್ತಿದೆ ಗಾಡಿ. ಸೊ ದಟ್ ಈಸ್ ಮೋರ್ ದೆನ್ ಎನಫ್. ನಿಮಗೆ ಕ್ರೂಸಿಂಗ್ ಅಂತ ನೋಡೋಂಗಿದ್ರೆ 6000 RPM ಒಂದು 90 ಹೋಗ್ತಿದೆ.
90 ಇಶ್ ಹೋಗ್ತಿದೆ ಅಂದ್ಕೊಳ್ಳಿ ಸ್ಪೀಡು, ಯಾಕಂದರೆ ಸ್ಪೀಡೋಮೀಟ್ರ್ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಕಾರ್ನರ್ಸ್ ಕೂಡ ತುಂಬ ಚೆನ್ನಾಗಿ ತಗೋತಿದೆ. ಗಾಡಿ ವೆಯ್ಟ್ ಬಂದು ಚೆನ್ನಾಗಿರೋದ್ರಿಂದ ಹ್ಯಾಂಡ್ಲ್ ಬಿಡು ನೋಡಿ, ಲೈಟಾಗಿ ಲೆಫ್ಟ್ ಆ್ಯಂಡ್ ರೈಟ್ ಎಳೀತಿದೆ ಗಾಡಿ. ಸೊ ಅದು ನಿಮಗೆ ಮೋಸ್ಟ್ಲಿ ವಿಡಿಯೋಲಿ ಕಾಣಿಸಲ್ಲ ಅನಿಸುತ್ತೆ, ನೋ ಪ್ರಾಬ್ಲಮ್. ಸೊ ಸ್ಲಿಪ್ಪರ್ ಕ್ಲಚ್ ಕೂಡ ಇದೆ, ಏನಕ್ಕಂದರೆ ರೇರ್ ವೀಲ್ ಬಂದು ಲಾಕ್ ಆಗಿಲ್ಲ. ಆ್ಯಂಡ್ ಬ್ಲೂಟೂತ್ ಕನೆಕ್ಷನ್ ಇದೆ ಅಂತ ತೋರಿಸ್ತಿದೆ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ದಿಸ್ ಬೈಕ್ ಈಸ್ ಡೂಯಿಂಗ್. ಏನಕ್ಕಂದರೆ ಅಷ್ಟೇ, ಆಫ್ ಆಗೋಯ್ತು ಗಾಡಿ. ಅದು ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಸೊ ಈಸ್ ಎಸ್ ದಿ ರಿಲಯಬಲ್? ನನಗೆ ಈ ಕ್ವಶನ್ನು ಈ ಬೈಕ್ನ ನೋಡಿದ ಮೇಲೆ ನನಗೆ ಅರ್ಥ ಆಗ್ತಿದೆ. ಬಿಕಾಸ್ ಹಿಮಾಲಯನಿಗೆ ಬಂದು ನಿಮಗೆ ತುಂಬ ಸರ್ವಿಸ್ ಸೆಂಟರ್ಸ್ ಇದೆ, ವೆರಾಸ್ ಎಸ್ ಡಿ ನಿಮ್ಗೆ ಅಷ್ಟು ಸರ್ವಿಸ್ ಸೆಂಟರ್ಸ್ ಇಲ್ಲ. ಸೊ ಐ ಡೌಟ್ ದಿಸ್ ಬೈಕ್ ಈಸ್ ರಿಲಯಬಲ್. ಮ್ಯಾಟ್ರ್ ನೀವು ನೋಡ್ಬೋದು. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ನನಗೆ ಅಷ್ಟಕ್ಕಷ್ಟೇ. ಬಿಕಾಸ್ ವೆಲ್ಡಿಂಗ್ ಎಲ್ಲ ಇನ್ನೂ ತುಂಬ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ, ವೆಲ್ಡ್ ಎಲ್ಲಿ ಮಾಡಿದ್ದಾರೆ ಆ ಥರ ಎಲ್ಲ. ಆ್ಯಂಡ್ ನಿಮಗೆ ಎಕ್ಸಾಸ್ಟ್ ಬಂದು ಚೆನ್ನಾಗಿ ಸ್ಮೆಲ್ ಗೊತ್ತಾಗ್ತಿದೆ. ಆ್ಯಂಡ್ ನಿಮಗೆ ಸೀಟ್ ಕುಷನಿಂಗು ಇನ್ನೂ ಚೂರು ಸಾಫ್ಟ್ ಆಗಿರ್ಬೋದು, ಬಟ್ ಪರವಾಗಿಲ್ಲ, ಪ್ರಾಬ್ಲಮ್ ಅಂತೂ ಇಲ್ಲ. ಸೊ ಒಳ್ಳೆ ವೀಲ್ ಸ್ಪಿನ್ನು, ಪವರ್ ಇದೆ ಗೈಸ್, ಗಾಡೀಲಿ ಬಂದು ಪವರ್ ಇದೆ. ಬಟ್ ರಿಲಯಬಲ್ಲ ಇಲ್ವಾ ಅನ್ನೋದು ಇಸ್ ಅ ಕನ್ಸರ್ನ್. ಆ್ಯಂಡ್ ಫೋರ್ತ್ ಗೇರಲ್ಲಿ ನೋಡಿದ್ರೆ ನಿಮಗೆ ಗೇರ್ ಚೇಂಜ್ ಮಾಡಿದ ತಕ್ಷಣ ಅದೊಂದು ಪುಷ್ ಬ್ಯಾಕ್ ಒಂದು ಕೊಡ್ತಿದೆ. ಸೊ ಫೋರ್ತ್ ಗೇರಿಂಗ್ ತುಂಬ ಚೆನ್ನಾಗಿದೆ, ಫೋರ್ತ್ ಗೇರ್. ಆ್ಯಂಡ್ ನಿಮಗೆ ಗೇರಿಂಗು ಸಿಟೀಲಿ ಓಡಿಸೋದಕ್ಕೆ ಕೂಡ ಸೆಕೆಂಡ್ ಗೇರಲ್ಲಿ ನೀವು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಗಾಡಿನ ಕಂಪ್ಯಾರಿಟಿವ್ಲಿ. ಸೊ ನಿಮಗೆ ADV 390 ಅದೆಲ್ಲ ಶಾರ್ಟ್ ಗೇರಿಂಗ್ ಬರೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ಗೇರಿಂಗ್ ಓಕೆ. ಸೊ ಈ ಪರ್ಟಿಕ್ಯುಲರ್ ಬೈಕಲ್ಲಿ ಕಾನ್ಸೆಪ್ಟ್ ಹೋಗಿದೆ. ಆ್ಯಂಡ್ ಟ್ಯಾಂಕ್ ಕೂಡ ನನಗೆ ಯಾಕೋ ಸೊಟ್ಟ ಇರೋ ಥರ ಅನಿಸ್ತಿದೆ. ನಿಮಗೆ ಡೌನ್ ಶಿಫ್ಟ್, ಅಪ್ ಶಿಫ್ಟ್, ಗೇರ್ಸ್ ಎಲ್ಲ ಚೆನ್ನಾಗಿದೆ ಗೈಸ್. ಟೆಸ್ಟ್ ಡ್ರೈವ್ ಬೇಕಂದರೆ ಆ ಥರ ಇರುತ್ತೆ ಕತೆ SD ಅವ್ರ ಹತ್ರ. ಆ್ಯಂಡ್ ನೋಡೋಣ. I'll not complain anything, I'll just post a video. I'll just say them that this bike ಈ ಥರ ಆಫ್ ಆಯಿತು ಅಂತ. ಆ್ಯಂಡ್ well, nothing feels like home.